ಇದು ಇದಕ್ಕಿಂತ ಅರ್ಧ ಅಡಿ ಆಳ ಇದೆ ಇದ್ರ ಅಡಿಲಿ. ಇದ್ರ ಅಡಿಲಿ ಹಳೆ ಬಾಳೆ ದಿಂಡುಗಳು, ವೇಸ್ಟ್ಗಳು, ಕಸ ಕಡ್ಡಿಗಳು, ಇನ್ನೊಂದು ವೇಸ್ಟ್ ಪೀಸ್ಗಳು, ಇದು ಏನಿದ್ರು ಸಾವಯವ ತ್ಯಾಜ್ಯಗಳನ್ನು ಇದ್ರೊಳಗೆ ಹಾಕ್ಬೋದು. ಮಂಗಳೂರು ವೆರೈಟಿ ಬದನೆಗಳಿದೆ. ಗುಳ್ಳ ಅಂತಾರಲ್ಲ, ಹೌದೌದು, ಗುಳ್ಳ. ಹೌದು, ಮಟ್ಟಗುಳ್ಳ ಅಂತ ಎಲ್ಲ ಹೇಳ್ತಾರೆ. ಹೌದು, ಸೂಪರ್ ಸರ್. ಚೆನ್ನಾಗಿರುತ್ತೆ ನೋಡಿ, ಶೈನ್ ನೋಡಿ ಹೇಗಿದೆ, ಪಿಂಕ್. ನಾನು ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳಿದೆ. ಪಕ್ಕದಲ್ಲಿ ಗಿಡ ಇದ್ರೆ ಇದ್ರ ಹೂವಿನಿಂದ ನೋಡಿ, ಈ ಹೂವಿನಿಂದ ನೇರ ಹೋಗಿ ಈ ಹೂವಿನ ಮೇಲೆ ಯಾವ್ದಾದ್ರು ಜೇನು ಕೂತ್ರೆ ಇಲ್ಲಿಂದ ಇಲ್ಲಿ ಲ್ಯಾಂಡ್ ಆದ್ರೆ ನೋಡಿ ಈ ಟೈಪ್ ಇದು ಬದನಾಗುತ್ತೆ. ಕಲರ್ ಹಚ್ಚಿದಾಗ ಪೈಂಟ್ ಹೊಡೆದಾಗ ಪಕ್ಕದಲ್ಲಿ ಪೈಂಟ್ ಬೀಳ್ತಾರೆ ನೋಡಿ. ಇದು ಜೀರಿಗೆ ಮೆಣಸು, ಬಿಳಿ ಕಲರ್. ಹೌದು, ಇದಕ್ಕೆ ನೋಡಿ ರೋಗ ಮಾತಾಡ್ತಾರೆ, ರೋಗದ ಬಗ್ಗೆ. ಅದಕ್ಕೆ ಅದು ಇರಿಮುಂಡಿ ಇದು ಅಂತ ಬರ್ತದೆ ಅಂತ. ಇದು ಯಾವ್ದು ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ನಾವು ಇದರ ಬೀಜಗಳೆಲ್ಲ ಕೊಡ್ತೀವಿ ಬೇಕಾದ್ರೆ. ನೋಡಿ ಇಲ್ಲೊಂದು ನೋಡಿ ಸರ್, ನೋಡಿ ಇಲ್ಲಿ ಇದು ಬೆಳೆದಿರೋದು ನೋಡಿ. ಬೆಳೆದ ಮೇಲೆ ಓಹೋ, ಈ ತರ ಓಪನ್ ಆಗುತ್ತೆ ಸರ್ ಹಣ್ಣಾದ್ಮೇಲೆ. ನೋಡಿ, ಹಣ್ಣಾದ್ಮೇಲೆ ಬೀಜಗಳು ಹೀಗೆ ಓಪನ್ ಆಗುತ್ತೆ, ಗೊಂಚಲಾಗಿ ಬರ್ತದೆ. ನಮ್ಮ ಕಾಸರಗೋಡು ಕಡೆದಿದ್ದು ನಾಲಿ ಬದನೆ ಅಂತ ಹೇಳ್ತಾರೆ ಇದಕ್ಕೆ. ಯಾವ ಬದನೆ ಸರ್? ನಾಲಿ ಬದನೆ ಅಂತ ಹೇಳುದು. ನಿಮ್ಮಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನೋಡಿ. ನಾಲಿ ಬದನೆ. ಓ, ಎಷ್ಟು ಕಾಯಿಗಳು ಸರ್? ಹೌದು, ಅಷ್ಟು ಕಾಯಿಗಳಾಗತ್ತೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು. ಇವತ್ತು ನಾವು ಧರ್ಮಸ್ಥಳದ ಹತ್ತಿರ ಇರುವ ಶಿವಪ್ರಸಾದ್ ಮಲೆಬೆಟ್ಟ ಅವರ ಮನೆ ಹತ್ರ ಬಂದಿದ್ದೀವಿ. ಇವರು ವಿಶೇಷವಾಗಿ ತೋಟನ ನಿರ್ಮಾಣ ಮಾಡಿದ್ದಾರೆ. ಮನೆ ಹತ್ರನೇ ಸಾವಯವ ಕೈತೋಟ ನಿರ್ಮಾಣ ಮಾಡಿದ್ದಾನೆ. ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಈಗ ವಿಶೇಷವಾಗಿ ಅಂಚುಗಳಿಂದ ಏರುಮಡಿ ಪದ್ಧತಿಯಲ್ಲಿ ಒಂದು ವಿಶೇಷ ತರಕಾರಿಗಳನ್ನು ಬೆಳೆದಿದ್ದಾರೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯೋಣ. ನಮಸ್ತೆ ಸರ್. ನಮಸ್ತೆ ಸರ್. ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಹೇಳ್ರಿ ಸರ್. ಶಿವಪ್ರಸಾದ್ ಮಲೆಬೆಟ್ಟು ಅಂತ ಹೇಳಿ. ಹಾಂ ಸರ್. ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪಕ್ಕ. ಹಾಂ ಸರ್. ಮಲೆಬೆಟ್ಟು ಅನ್ನುವಂಥದ್ದು ಊರು. ಇಲ್ಲಿ ನಾವು ಸರ್ ಈಗಾಗಲೇ ಮನೆಯಲ್ಲಿ ಇರುವಂತ ಹಳೆ ಕಟ್ಟಿಗೆ ಇನ್ನಿತರ ವಸ್ತುಗಳನ್ನು ಬಳಸ್ಕೊಂಡು ಒಂದು ತರಕಾರಿ ಬೆಳೆಯುವಂತ ಹಿತ್ತಲ ತೋಟನ ತೋರಿಸಿದ್ರಿ. ಈಗ ಇಲ್ಲಿ ಅಂಚುಗಳನ್ನು ಹಾಕಿದಿರಿ, ಇದ್ರದ್ದೇನು ವಿಶೇಷತೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ನೋಡಿ ಸರ್, ಇದು ಕೂಡ ಮನೆ ಪಕ್ಕದಲ್ಲಿ, ಇಲ್ಲೇ ಮನೆ ಇದೆ ನಮ್ದು. ಮನೆ ತೋರಿಸೋದು ಮನೆ ಪಕ್ಕದಲ್ಲಿ. ಅಲ್ಲಿ ಒಂದೂವರೆ ಸೆನ್ಸ್ ಜಾಗ, ಒಂದು ಗುಂಟೆನೂ ಅಲ್ಲ, ಅಷ್ಟು ಸಣ್ಣದಾಗಿರುವಂತ ಜಾಗ. ಅದರಲ್ಲಿ ವರ್ಷಕ್ಕೆ ಬೇಕಾಗುವಂತದ್ದು, ಮನೆಗೆ ಬೇಕಾಗುವಂತ ತರಕಾರಿಗಳನ್ನ ಬೆಳಿಬಹುದು ಅನ್ನೋ ಒಂದು ತೋರಿಸುವಂತ ಒಂದು ಕಾನ್ಸೆಪ್ಟ್ ಇದು. ಇದು ಯಾವ ಪದ್ಧತಿ ಸರ್? ನೋಡಿ, ಇದು ಏರುಮಡಿ ಪದ್ಧತಿ. ಏರುಮಡಿ ನಾರ್ಮಲ್ ಭೂಮಿಗಿಂತ ಎತ್ತರ ಇರ್ತದೆ. ನಾರ್ಮಲ್ ಭೂಮಿ ಇಲ್ಲಿ ಇದೆ, ಇದು ನೋಡಿ ಈ ಹೈಟ್ ಅಲ್ಲಿ ಇರ್ತದೆ. ಅದು ಏನ್ ಲಾಭ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತದೆ. ಈ ಮಳೆಯಲ್ಲಿ ಈ ಲೆವೆಲ್ ಅಲ್ಲಿ ಇದ್ರೆ ನೀರು ನಿಂತಾಗ ಅದು ಕೊಳಿಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ಹೈಟ್ ಅಲ್ಲಿ ಇದ್ದಾಗ ನೀರುಗಳು ಈ ಸೈಡ್ ಗಳಿಂದ ಹೊರಗೆ ಬರ್ಲಿಕ್ಕೆ ಶುರು ಆಗುತ್ತೆ. ನೋಡಿ, ಇದು ಹಂಚು, ಹಳೆ ಹಂಚು ಇದು. ಇದಕ್ಕೆ ಒಂದೊಂದು ಹಂಚಿಗೆ ₹3 ನಮ್ಮಲ್ಲಿ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ. ಮಂಗಳೂರು ಹಂಚು ಖರ್ಚು ಬರಲ್ಲ, ಜಾಸ್ತಿ ಖರ್ಚು ಬರಲ್ಲ. ಇದೇ ಇಟ್ಟಿಗೆ ನೀವು ಸಿಮೆಂಟ್ ಕಟ್ಟಿದ್ರೆ ಒಂದು ₹50 ಬೀಳುತ್ತೆ. ಇದನ್ನೇ ಕೆಂಪು ಕಲ್ಲು ಅಂತ ಬರುತ್ತೆ, ಅದನ್ನು ಕಟ್ಟಿದ್ರೆ ಒಂದು ₹100 ಖರ್ಚು ಬೀಳುತ್ತೆ. ಆದ್ರೆ ಇದು ₹3 ಎಲ್ಲ ಆಗುವಂತದ್ದು. ಇದರಲ್ಲಿ ಹೌದು, ಹಗ್ಗ ಕಟ್ಟಿ ಇದನ್ನು ಸೆಟ್ ಮಾಡಿರೋದು. ಹಗ್ಗ ಕಟ್ಟಿ ಸೆಟ್ ಮಾಡಿ ಮಾಡಿದ್ರಿ ಸರ್. ಇಲ್ಲಿಂದ ಇಲ್ಲಿಗೆ 3 ಅಡಿ ಇದೆ. 3 ಫೀಟ್. ಇಲ್ಲಿಂದ ಇಲ್ಲಿಗೆ 3 ಅಡಿ ಇದೆ. ಇಲ್ಲಿಂದ ಇಲ್ಲಿಗೆ ಸುಮಾರು ಒಂದು 20 ಅಡಿ ಇರಬಹುದು. ಯಾರ ಅನುಕೂಲ ಪ್ರಕಾರ ಮಾಡಿರೋದು, ಉದ್ದ ಮಾಡ್ಕೋಬಹುದು ಯಾರು ಬೇಕಾದ್ರು. 3 ಅಡಿ ಆಗಲ್ಲ. ಹೌದು, ಅನುಕೂಲ ಪ್ರಕಾರ ಉದ್ದ. ಹೌದು. ನೋಡಿ, ಅದು ಆ ಕಡೆ ಈ ಕಡೆ ಬೀಳಲ್ಲ, ಯಾಕಂದ್ರೆ ಇದ್ರ ಅರ್ಧ ಭಾಗಕ್ಕೆ ಮಣ್ಣು ಹಾಕಿದೀವಿ. ಮಣ್ಣು ಹಾಕಿದ್ವಿ ನೋಡಿ, ಹೀಗೆ ಮಣ್ಣು ಹಾಕಿದ್ವಿ ನೋಡಿ. ಅದನ್ನ ಟೈಟ್ ಮಾಡಿ ಕೂರಿಸ್ತೀವಿ. ಮಣ್ಣು ಅಂತ ಹೇಳಿದ್ರೆ ಸುಮ್ನೆ ಮಣ್ಣು ಹಾಕಿ ಲಾಕ್ ಮಾಡಿರೋ ತರ. ಹೌದೌದು, ಒಂದು ಲೆವೆಲ್ ತರ್ತೀವಿ. ಇಲ್ಲಿ ಹುಲ್ಲು ಬೆಳೆಯದ ಕಾರಣಕ್ಕೋಸ್ಕರ ಇದು ಮ್ಯಾಟ್ ಅನ್ನು ಹಾಕುವಂತದ್ದು. ಇದ್ರಲ್ಲಿ ಈಗ 2 ಮಡಿ ಮಧ್ಯೆ ಓಡಾಡಕ್ಕೂ ಅನುಕೂಲ ಆಗುತ್ತೆ. ಈ ಮಡಿ ಇದೆಯಲ್ಲ, ಇದು ಇದಕ್ಕಿಂತ ಅರ್ಧ ಅಡಿ ಆಳ ಇದೆ ಇದ್ರ ಅಡಿಲಿ ಹಳೆ ಬಾಳೆ ದಿಂಡುಗಳು, ವೇಸ್ಟ್ಗಳು, ಕಸ ಕಡ್ಡಿಗಳು, ಇನ್ನೊಂದು ವೇಸ್ಟ್ ಪೀಸ್ಗಳು, ಇದು ಏನಿದ್ರು ಸಾವಯವ ತ್ಯಾಜ್ಯಗಳನ್ನು ಇದ್ರೊಳಗೆ ಹಾಕ್ಬಹುದು. ಅದ್ರ ಮೇಲೆ ಏರಿಸುವಂತದ್ದು. ಈ ಮಡಿ ತುಂಬಿಸಬೇಕಾದ್ರೆ ಎಲ್ಲ ಕಸ ಕಡ್ಡಿಗಳನ್ನ ಕೆಳಗಡೆ ಹಾಕಂತ, ಫುಲ್ ಕೆಳಗಡೆ ಹಾಕೋದು. ಅದ್ರ ಮೇಲೆ ಹಟ್ಟಿ ಗೊಬ್ಬರ ಹಾಕೋದು. ಹಟ್ಟಿ ಗೊಬ್ಬರ, ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿದಾಗ ಅಲ್ಲಿ ನಿಮ್ಗೆ ಒಳ್ಳೆ ಸಾವಯವ ಬರುತ್ತೆ. ನೋಡಿ ನೋಡಿ, ಈ ರೀತಿ ಹುಡಿ ಸಿಗತ್ತೆ ನೋಡಿ. ಹುಡಿಯಾದ ಮಣ್ಣು, ಹುಡಿಯಾದ ಮಣ್ಣು. ಇದು ಮಣ್ಣಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರ್ತದೆ. ನೋಡಿ, ಇಲ್ಲಿ ಒಂದು ಟೊಮೆಟೊ ಹಾಕಿದೀವಿ, ಇಲ್ಲಿ ಮೆಣಸು ಹಾಕಿದೀವಿ, ಮೆಣಸಿನಕಾಯಿ. ನೋಡಿ, ಯಾವ ವೆರೈಟಿ ಸರ್ ಇದು? ಇದೊಂದು ಯಾವ್ದೋ ಲೋಕಲ್ ವೆರೈಟಿ ಸರ್ ಇದು, ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿಗೋಸ್ಕರ. ಹೌದು. ನೋಡಿ, ಇದು ಬೀಟ್ರೂಟ್ ಸರ್. ನೋಡಿ, ಇದು ಬೀಟ್ರೂಟ್. ಇದು 1 ತಿಂಗಳಾಯ್ತು ಇದಕ್ಕೆ ಗೆಡ್ಡೆಗಳು. ಇಲ್ಲೊಂದು ಬೀಟ್ರೂಟ್ ಇದೆ, ಇಲ್ಲೊಂದು ಬೀಟ್ರೂಟ್ ಇದೆ. ಮಣ್ಣು ನೋಡಿ ಇಷ್ಟು ಸ್ಮೂತ್ ಇರ್ತದೆ, ಎಲ್ಲಿ ಹೊತ್ತಿದ್ರು ಕೂಡ ಈ ರೀತಿ ಹೋಗ್ತಾ ಇರ್ತದೆ ಮಣ್ಣು. ನೋಡಿ, ಇದು ಬಳ್ಳಿಗಳ ಪಕ್ಕದಲ್ಲೇ ಬಳ್ಳಿ ಹಚ್ಕೊಂಡಿದ್ರಿ. ಬಳ್ಳಿ, ಇದಕ್ಕೊಂದು ಬಲೆ ಹಾಕಿದೀವಿ, ಇದಕ್ಕೆ ಬಳ್ಳಿ ಬಿಟ್ಟಿದೀವಿ. ಕೆತ್ತಿರಿಕಾಯಿ. ಇದಕ್ಕೆ ಹೀರೆಕಾಯಿ ಅಂತ ಹೇಳುವಂಥದ್ದು. ನಾವು ಕೆತ್ತಿರಿಕಾಯಿ ಅಂತೀವಿ. ಹೌದು, ಇದು ಅಲಸಂಡೆ ಅಂತ ಹೇಳಿ, ಪೈರು ಅಂತ ಹೇಳ್ತೇವೆ ನಾವು ಇದಕ್ಕೆ. ಅಲಸಂಡೆ ಅಲ್ಲಿ ನೋಡಿ, ಈ ರೀತಿ ಕೆಂಪು ನಾಟಿ ವೆರೈಟಿ ಇದು.
ಇದು ಅಲಸಂದೆನಾ? ಹೌದು, ಇದು ಅಲಸಂದೆ. ಇದು ಸ್ವಲ್ಪ ಏನೋ ತುಂಡಾಗಿಬಿಟ್ಟಿದೆ, ಇಲ್ಲಾಂದ್ರೆ ಇದು ತುಂಬಾ ಉದ್ದ ಬರುತ್ತೆ. ಕೆಂಪು ಕಲರ್ ಬರುತ್ತಾ? ಕೆಂಪು ಕಲರ್ ಬರುತ್ತೆ. ಇದು ಪೂರ್ತಿ ಇದರಲ್ಲಿ ಇದೇ ವೆರೈಟಿಗಳನ್ನು ಹಾಕೊಂಡಿದ್ದೇವೆ. ನಾನು ಅಲ್ಲಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ. ಇದು ಅಂದ್ರೆ ಜೇನುಗಳನ್ನು ಆಕರ್ಷಣೆ ಮಾಡಕ್ಕೆ ಅಂತ ಹೇಳಿ ಅದು ಬರ್ತದೆ. ಅದರಲ್ಲಿ ಜೇನುಗಳು ತುಂಬಾ ಓಡಾಡ್ತಿರ್ತದೆ. ಹರಿವೆ ಇದು ಬೆಂಡಾಗಿದೆ. ಇದನ್ನ ನಾನು ಕತ್ತರಿಸಿದ್ದೆ ಇಲ್ಲಿ, ಇಲ್ಲಾಂದ್ರೆ ಇನ್ನೂ ಇದು ಹೈಟ್ ಹೋಗುತ್ತೆ. ಕೆಂಪು ಅಲಸಂಡೆ ಅದು ಆಗ ತೋರಿಸಿದಲ್ಲ, ಅದರ ಸಣ್ಣ ವೆರೈಟಿ. ಅದರಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಕಡೆ ನೋಡಿ, ಈ ಭಾಗದಲ್ಲೆಲ್ಲ ಮೆಣಸಿನಕಾಯಿ, ಅಲಸಂದೆ, ಹೌದು, ಟೊಮೆಟೊ. ಅಂದ್ರೆ ಕಂಟಿನ್ಯೂ ಪ್ರೋಸೆಸ್ ಇದು. ಈಗ ನೆಕ್ಸ್ಟ್ ಬರುವಾಗ ಟೊಮೆಟೊ ಇರ್ಬೋದು, ಇಲ್ಲಿ ಮೆಣಸಿನಕಾಯಿ ಇರ್ಲಿಕ್ಕಿಲ್ಲ. ಇನ್ನೊಂದ್ ಸ್ವಲ್ಪ ಬರುವಾಗ ಮೆಣಸಿನಕಾಯಿ ಇರ್ಬೋದು, ಟೊಮೆಟೊ ಯಾವ್ದಾರು ಒಂದು ರನ್ನಿಂಗ್ ಅಲ್ಲಿ ಇರ್ತದೆ. ಆ ಟೈಪ್ ಇದು ಕಾನ್ಸೆಪ್ಟ್. ಅಂದ್ರೆ ನಾವು ಯಾವುದೇ ಇದು ಮಾಡೋದು ಕಂಟೆಂಟ್ ಅಥವಾ ಕೃಷಿ ಮಾಡುವಂಥದ್ದು ಯಾವ್ದು ಕ್ಯಾಮೆರಾ ತೋರ್ಸಕ್ಕೋಸ್ಕರ ಸೆಟ್ ಮಾಡೋದಲ್ಲ. ಇದು ನ್ಯಾಚುರಲ್ ಆಗಿರುವಂಥದ್ದು. ನೋಡಿ, ಇದೊಂದು ನಮ್ಮ ಊರಿದು ಬದನೆ. ಇದ್ರಲ್ಲಿ 4 ವೆರೈಟಿ ಬದನೆ ಇದೆ. ಇದು ನಮ್ಮ ಲೋಕಲ್ ಇದು. ನೋಡಿ, ಹೀಗೆ 4 ವೆರೈಟಿ ಬದನೆ ಇದೆ ಇದರಲ್ಲಿ ಪೂರ್ತಿ. ನೋಡಿ, ಇದರಲ್ಲಿ ನೋಡಿ, ಇದರ ನೋಡಿ, ಹೂಗಳಲ್ಲಿ ಎಷ್ಟು ಡಿಫ್ರೆಂಟ್ ಇದೆ ನೋಡಿ. ಇದ್ರಲ್ಲಿ ನೋಡಿ, ನೇರಳೆ ಕಲರ್ ಹೂ ನೋಡಿ. ಇದರಲ್ಲಿ ಗಂಡು ಹೆಣ್ಣು ಒಂದೇ ಇರ್ತದೆ. ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೇವೆ ಇದಕ್ಕೆ. ಇದರಲ್ಲಿ ಬೇರೆ ಬೇರೆ ಇರಲ್ಲ, ಎರಡು ಒಂದೇ ಇರ್ತದೆ. ಈ ಮಧ್ಯದಲ್ಲಿ ಇದಕ್ಕೆ ಈಗ ಪರಾಗಸ್ಪರ್ಶ ಆಗ್ತದೆ. ನೋಡಿ, ಅದೇ ನೋಡಿ, ಸೇಮ್ ನೋಡಿ, ಬಿಳಿ ನೋಡಿ, ಎಷ್ಟು ಬಿಳಿ. ಹೌದಲ್ಲ ಸರ್? ನೋಡಿ, ನೋಡ್ಲಿಕ್ಕೆ ಬದನೆ ಒಂದೇ ಟೈಪ್ ಅಲ್ಲಿ ಒಂದೇ ಟೈಪ್ ಅಲ್ಲಿ ವ್ಯತ್ಯಾಸ ಏನು ಕಾಣುತ್ತೆ ಅಂದ್ರೆ, ಇದು ಸ್ವಲ್ಪ ಉದ್ದ ಇದೆ. ಇದು ಎಷ್ಟು ಉದ್ದ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ಉದ್ದ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಒಂದು ಅರ್ಧ ಅಡಿ ಎಷ್ಟು ಉದ್ದ ಆಗುತ್ತೆ, ದಪ್ಪ ಆಗುತ್ತೆ. ಹೌದು, ಹಣ್ಣಾಗಿದೆ. ಅದು ಹಳದಿ ಕಲರ್ ಅಲ್ಲ, ಹಣ್ಣಾಗಿರೋದು. ಅದೇ ಇದರಲ್ಲಿ ನೋಡಿ, ಬಿಳಿ ಇದೆ, ಹೂ ಬಿಳಿ ಇದೆ ಅಲ್ಲ, ತಕ್ಷಣ ನೋಡಿ ಬದನೆ ನೋಡಿ ಚೇಂಜ್. ಇದು ಯಾವ ಬದನೆ ಅಂತ? ಇದು ನಮ್ಮ ಊರಿದ್ದು ಲೋಕಲ್ ವೆರೈಟಿ. ಇದು ಮಂಗಳೂರು ವೆರೈಟಿ ಬದನೆಗಳಿದೆ. ಗುಳ್ಳ ಅಂತಾರಲ್ಲ? ಹೌದೌದು, ಗುಳ್ಳ. ಹೌದು, ಮಟ್ಟಗುಳ್ಳ ಅಂತ ಎಲ್ಲ ಹೇಳ್ತಾರೆ. ಹೌದು, ಸೂಪರ್ ಸರ್. ಚೆನ್ನಾಗಿರುತ್ತೆ ನೋಡಿ. ಶೈನ್ ನೋಡಿ ಹೇಗಿದೆ ಅಂತ ಹೇಳಿ, ನೀರೆಲ್ಲ ಬಿದ್ದು ಸೂಪರ್ ಇದೆ. ಸ್ವಲ್ಪ ಆ ಕಡೆಗೆ ಹೋಗುವ. ಇಲ್ಲಿ ಈ ಸಾವಯವದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಕೆಮಿಕಲ್ ಮತ್ತು ಸಾವಯವಕ್ಕೆ ಒಂದು ಡಿಫ್ರೆನ್ಸ್ ಹೇಳಿ ಬಿಡ್ತಾನೆ ಜನರಲ್ ಆಗಿ. ನೋಡಿ, ಇಲ್ಲಿ ಈಗ ಹೂಗಳಾಗಿದೆ, ನಿಮ್ಗೆ ಬದನೆ ಏನೂ ಕಾಣ್ತಾ ಇಲ್ಲ. ನೋಡಿ, ಇಲ್ಲೊಂದು ಬದನೆ ಇತ್ತು, ಇದೆಲ್ಲ ಕೊಯ್ದಿದ್ದೀವಿ. ಒಂದು ಬಾರಿ ಕೊಯ್ದ ಮೇಲೆ ಪುನಃ ಒಂದ್ಸಲ ಹೂ ಆಗುತ್ತೆ, ಪುನಃ ಬದನೆ ಆಗುತ್ತೆ. ಆ ಟೈಪ್ ಪ್ರೋಸೆಸ್. ಕೆಮಿಕಲ್ ಆಗಲ್ಲ, ಕಂಟಿನ್ಯೂ ಆಗ್ತಾನೇ ಇರೋದು ಅದು. ಯಾಕಂದ್ರೆ ಅದು ಎನರ್ಜಿ ಇರ್ತದೆ. ನೋಡಿ, ಇಲ್ಲಿ ಇದೊಂದು ನೋಡಿ, ಪ್ಲೈನ್, ವೈಟ್ ಪ್ಲೈನ್ ನೋಡಿ ಹೇಗಿದೆ ನೋಡಿ. ಇದೊಂದು ವೆರೈಟಿ. ವೈಟ್ ಪ್ಲೈನ್, ಅದು ಸೂಪರ್ ಸರ್. ಅದು ನೋಡಿ, ಇದು ನೋಡಿ, ಎಗ್ಗದಂಗಿದೆ. ಹೌದು, ಇದು ನೋಡಿ, ಇದು ನಾನಾಗ ಒಂದು ಸಣ್ಣ ತೋರಿಸಿದೆ. ಅದರಲ್ಲಿ ಪಿಂಕ್. ನಾನು ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳಿದೆ. ಪಕ್ಕದಲ್ಲಿ ಗಿಡ ಇದ್ರೆ ಇದ್ರ ಹೂವಿನಿಂದ ನೋಡಿ, ಈ ಹೂವಿನಿಂದ ನೇರ ಹೋಗಿ ಈ ಹೂವಿನ ಮೇಲೆ ಯಾವ್ದಾದ್ರು ಜೇನು ಕೂತ್ರೆ, ಇಲ್ಲಿಂದ ಇಲ್ಲಿ ಲ್ಯಾಂಡ್ ಆದ್ರೆ ನೋಡಿ, ಈ ಟೈಪ್ ಇದು ಬದನಾಗುತ್ತೆ. ಕಲರ್ ಹಚ್ಚಿದಾಗ ಪೈಂಟ್ ಹೊಡೆದಾಗ ಪಕ್ಕದಲ್ಲಿ ಪೈಂಟ್ ಬೀಳ್ತಾ ನೋಡಿ, ಹೇಗಿದೆ ನೋಡಿ. ಇದು ನಾರ್ಮಲ್ ಆಗ ತೋರಿಸಿದಲ್ಲ, ಇದ್ರ ನೆರಳು ಇದಕ್ಕೆ ಬಿದ್ದಿದೆ. ನೋಡಿ, ಇದು ಪಿಂಕ್ ಆಗಿದೆ. ಇದು ಸೂಪರ್. ಒಂದೊಂದು ವೆರೈಟಿ ಒಂದೊಂದು ಚೆನ್ನಾಗಿರುತ್ತೆ ನೋಡಿ. ನೋಡಿ, ಇದೊಂದು ವೆರೈಟಿ ಈ ರೀತಿ ಇರ್ತದೆ ನಮಗೆ. ನೋಡಿ, ಇಲ್ಲೊಂದು ಇದೆ ನೋಡಿ, ಇಲ್ಲಿ ಬದನೆ ಒಂದು 4-5 ವೆರೈಟಿಗಳಿದೆ. ಇದು ಆಗ ನಿನ್ನೆ ತೋರಿಸಿದೆ, ಕೆಂಪು ಬೆಂಡೆ. ಇದು ಕೆಂಪು ಬೆಂಡೆ. ಇದಕ್ಕೆ ರೋಗ ಭಾರಿ ಕಡಿಮೆ. ನಾರ್ಮಲ್ ನೀವು ಹೈಬ್ರಿಡ್ಗಳಿಗೆಲ್ಲ ರೋಗಗಳು ಹೆಚ್ಚಿರ್ತದೆ, ಅಂದ್ರೆ ಅದಕ್ಕೆ ಇಮ್ಯುನಿಟಿ ಪವರ್ ಕಮ್ಮಿ ಇರ್ತದೆ. ಇದಕ್ಕೆ ಚೆನ್ನಾಗಿರ್ತದೆ. ಇದು ಬದನೆ ಆಯಿತು. ಇಲ್ಲಿ ಇನ್ನೊಂದು ಸೆಕ್ಷನ್ ಆಯಿತು. ಇದೊಂದು ಸ್ವಲ್ಪ ಪ್ರಯೋಗಕ್ಕೆ ಇಟ್ಟಿರೋದು ಈ ಸೆಕ್ಷನ್ ನಾನು. ನೋಡಿ, ಇದೊಂದು ಬಸಳೆ ಕ್ಯಾಟಗರಿ ಸೇರಿರೋದು. ಬಸಳೆ ಸರ್? ಇದು ನೋಡಿ, ಇದೊಂದು ತಿನ್ನಿ ಹೇಗಿದೆ ನೋಡಿ. ಎಲ್ಲ ಇದ್ರದ್ದು ವಿಶೇಷ ಅಂದ್ರೆ ಇದು ಮರ ಆಗೋದು. ಇದು ಆಸ್ಟ್ರೇಲಿಯಲ್ಲಿ ಛತ್ರದಲ್ಲಿ ಇದನ್ನು ನೆಡಬೇಕು ನಿಜವಾಗ್ಲು, ಯಾಕಂದ್ರೆ ಪಲ್ಯಕ್ಕೆ ಸೂಪರ್ ಆಗುತ್ತೆ. ಇದು ನಾರ್ತ್ ಭಾರತದಲ್ಲಿ, ಉತ್ತರ ಭಾರತ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಆ ಕಡೆ ಎಲ್ಲ ಭಾರಿ ಫೇಮಸ್. ಅದು ತುಂಬಾ ಸಾಂಬಾರ್ಗೆ ಉಪಯೋಗಿಸ್ತಾರೆ. ಅಂದ್ರೆ ದೊಡ್ಡ ಮರ ಆಗುತ್ತೆ ಸರ್? ದೊಡ್ಡ ಮರ ಆಗುತ್ತೆ, ಎಷ್ಟು ದೊಡ್ಡದು ಬೇಕಾದ್ರೆ ಆಗುತ್ತೆ ಸರ್. ಇದು ಮಾಮೂಲಿ? ಹೌದು, ಇದು ಮಾಮೂಲಿ ಬಸಳೆ. ಇದು ಆಫ್ರಿಕನ್ ಬಸಳೆ. ಇದು ತುಂಬಾ ದೊಡ್ಡದಾಗುತ್ತೆ. ಒಂದ್ಸಲದೆಲ್ಲ ಕೊಯ್ಲಾಗಿ ಇನ್ನೊಂದ್ಸಲಕ್ಕೆ ಈಗ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನು ಈಗ ಇದು ತುಂಬಾ ಚೆನ್ನಾಗಿ ಇಲ್ಲಿ ಚಿಗಿರ್ಲಿಕ್ಕೆ ಶುರು ಆಗುತ್ತೆ. ಇದು ರಾಜಸ್ಥಾನಿ ಮೆಣಸು. ಇದು ರಾಜಸ್ಥಾನಿ ಮೆಣಸು. ಹೌದು ನೋಡಿ, ಇದೊಂದು ಪೆರವೆಯಲ್ಲಿ ಅಂತ ಹೇಳಿ ನೋಡಿ. ಇದು ಗಂಡು ಹೆಣ್ಣು ಬೇರೆ ಬೇರೆ ಇರ್ತದೆ. ಇದಕ್ಕೆ ಪರಾಗಸ್ಪರ್ಶ ಮಾಡಬೇಕಾಗುತ್ತೆ. ಪರ್ವೆಲ್ ಅಂತ ಹೇಳಿ, ಪರ್ವಲ್. ಅದರದ್ದು ನಿಮಗೆ ತೋರಿಸ್ತೇನೆ. ಇದ್ರದ್ದು ಫೋಟೋಗಳೆಲ್ಲ ಇದೆ ಗೂಗಲ್ ಅಲ್ಲಿ. ಇದು ನಮ್ಮ ಬೆಳ್ತಂಗಡಿ ತಾಲೂಕು ನಮ್ಮಲ್ಲಿ ಮಾತ್ರ ಇರೋದು. ನಿಮ್ಮಲ್ಲಿ ಮಾತ್ರ ಇಲ್ಲಿ ಬೆಳೆದಿರೋದು? ಹೌದೌದು, ಬೇರೆ ಯಾರ ಹತ್ರ ಇಲ್ಲ. ಯಾರತ್ರ ಇದ್ರೆ ಹೇಳಬಹುದು, ಯಾರು ಬೇಕಾದ್ರೆ ಕಮೆಂಟ್ ಮುಖಾಂತರ ಇದೆ ನಮ್ಮಲ್ಲಿ ಇದೆ ಅಂತ ಬೇಕಾದ್ರೆ ಹೇಳಬಹುದು. ಈಗ ನಮಗೆ ಗೊತ್ತಿರ್ಲಿಕ್ಕಿಲ್ಲ ಕೆಲವು ಬಾರಿ. ನಂಗೆ ಗೊತ್ತಿದ್ದಾಗ ಇದು ನಮ್ಮಲ್ಲಿ ಮಾತ್ರ ಇರೋದು. ಪರ್ವಲ್ ಅಂತಾರೆ. ಪರ್ವಲ್ ಅಂತ ಹೇಳಿ ಸಣ್ಣ ಹೀರೆಕಾಯಿ ಆಗುತ್ತೆ, ಸೂಪರ್ ಆಗುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು.
ನೋಡಿ ಇದು 2 ಸೆನ್ಸ್ ಅಲ್ಲಿ ಮಾಡಿರುವಂತದ್ದು. ಇದೇ ಹಂಚನ್ನು ಉಪಯೋಗಿಸಿಕೊಂಡು ನಿಮ್ಮ ಮನೆ ಅಂಗಳ ಇರ್ತದೆ, ಅಂಗಳದ ಪಕ್ಕದಲ್ಲಿ ವೇಸ್ಟ್ ಜಾಗ ಇರ್ತದೆ, ಯಾವ್ದೋ ಒಂದು ಟೈರ್ ಇನ್ಯಾವುದೋ ಬಿಸಾಡಿ ಯಾವ್ದೋ ಕಿತ್ತೋಗಿರೋ ಬಕೆಟ್ ನ ಇಟ್ಟಿರ್ತೀರಿ ಅಲ್ಲಿ, ಆ ಜಾಗದಲ್ಲಿ ಹೇಗೆ ಮಾಡುದು ಅನ್ನುವಂಥದ್ದು ಕೂಡ ತೋರಿಸ್ತೇನೆ ಬನ್ನಿ ಸರ್. ಆಗ ನಾನು ತೋರಿಸಿದ್ದು ಅದು ಮನೆ ಹಿಂದ್ಗಡೆದು, ಇದು ಮನೆ ಎದುರುಗಡೆ ನೋಡಿ ಸರ್, ಇದು ಮನೆ ನಮ್ದು, ಇದು ಮನೆ ಹಿಂದ್ಗಡೆ, ಮನೆ ಎದುರುಗಡೆ ಎದುರುಗಡೆ ಜಾಗದಲ್ಲಿ ಈ ರೀತಿ ಇದು ವೇಸ್ಟ್ ಜಾಗಗಳೆಲ್ಲ ಇರ್ತದೆ ನೋಡಿ. ಇಲ್ಲೊಂದು ಸಣ್ಣ ಕಾಂಪೌಂಡ್ ಇದೆ ಮನೆ ಎದುರುಗಡೆ, ಇದು ಪರ್ಮನೆಂಟ್ ಕಾಂಪೌಂಡ್, ಇದು ಇದ್ರ ಒಳಗಡೆ ಅಂಗಳ, ಇದು ಈ ಜಾಗದಲ್ಲಿ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣ ಅಲ್ಲೆಲ್ಲ 2 ಕಡೆ ಹೌದು, ಒಂದ್ ಸೈಡ್ ಹಂಚ ಹಾಕಿದ್ರೆ ಸಾಕು, ಎಲ್ಲರಲ್ಲಿ ಇರ್ತದೆ ಕಾಂಪೌಂಡ್ ಪಕ್ಕದಲ್ಲಿ, ವೇಸ್ಟ್ ಆಗ್ತಾ ಇರ್ತದೆ ಜಾಗ. ಕಾಂಪೌಂಡ್ ಗೋಡೆಗೆ ಈ ತರ ಇದು ಮಾಡೋದು ಸೇಮ್ ಐಡಿಯಾ ಮಾಡಿರ್ತಾರೆ, ಅದೇ ಸಿಸ್ಟಮ್. ಇದು 3 ಅಡಿ ಬರ್ತದೆ, ಅಲ್ಲಿಂದ ಇಲ್ಲಿ 3.5 ಅಡಿ, ಅಲ್ಲಿಂದ ಇಲ್ಲಿಗೆ. ನಮ್ಮ ಮನೆ ಪಕ್ಕದಲ್ಲಿ ಏನ್ ಬೇಕಾದನ್ನ ನಾವು ಕೊಯ್ಕೊಳ್ಬಹುದು, ಆ ರೀತಿಯ ತರಕಾರಿಗಳು ಸಿಗುತ್ತೆ ನೋಡಿ. ಇದು ಉದ್ದ ಬದನೆ ನೋಡಿ, ಇಲ್ಲಿ ಉದ್ದಾಗಿ ಬರ್ತದೆ. ಅದ್ರ ಜೊತೆ ಇದರಲ್ಲಿ ಮೆಣಸು ಹಾಕಿದೀವಿ. ಅದಾದ್ಮೇಲೆ ಗುಳ್ಳ ಬದನೆ ಇದ್ದೇ ಇದೆ ಮಾಮೂಲಿ ಗುಳ್ಳ, ನಿಮ್ ಲೋಕಲ್ ಗುಳ್ಳ ನೋಡಿ, ಅದು ಚೆನ್ನಾಗಿ ಬರ್ತದೆ ನೋಡಿ. ಸಾರಿ ನೋಡಿ ಇದರಲ್ಲಿ. ಅದಾದ್ಮೇಲೆ ಇಲ್ಲಿ ಮೆಣಸು ಹಾಕಿದೀವಿ. ಈ ವೇಸ್ಟ್ ಇನ್ನೊಂದೆಲ್ಲ ಇಲ್ಲಿಗೆ ಬಿಸಾಡ್ತಾರೆ, ಕಸ ಕಡ್ಡಿ ಯಾವ್ದಿದ್ರು ಕೂಡ ಎಲ್ಲೆಲ್ಲ ಬಿಸಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಂಪೋಸ್ಟ್ ಆಗಿ, ಎಲ್ಲ ಚೆನ್ನಾಗಿ ಕಾಂಪೋಸ್ಟ್ ಆಗಿ ಹುಡಿ ಆಗ್ತದೆ, ಸಿಗ್ತದೆ ತರಕಾರಿ, ಇನ್ನೊಂದು ಸಿಪ್ಪೆ, ಅದು ಯಾವ್ದು ಬೇಕಾದ್ರೂ ಇದು ಉಪಯೋಗ ಆಗುತ್ತೆ. ಇಲ್ಲಿ ನೋಡಿ ಸರ್, ಇದು ಇದರ ಈ ಕಡೆ ಇನ್ನೊಂದು ಸೆಕ್ಷನ್, ಇದು ನಡೋ ಮಧ್ಯೆ ಪ್ಲೇಸ್ ಬಿಟ್ಕೊಂಡು ಹೌದು ಆ ಕಡೆ ಹೋಗಕ್ಕಿದೆ ನೋಡಿ. ಇದು ಜೀರಿಗೆ ಮೆಣಸು, ಬಿಳಿ ಕಲರ್. ಹೌದು, ಇದಕ್ಕೆ ನೋಡಿ ರೋಗ ಮಾತಾಡ್ತಾರೆ, ರೋಗದ ಬಗ್ಗೆ, ಅದಕ್ಕೆ ಅದು ಇರಿಮುಂಡಿ ಇದು ಅಂತ ಬರ್ತದೆ ಅಂತ. ಇದು ಯಾವ್ದು ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ವೈಟ್ ಕಲರ್, ತುಂಬಾ ಮುದ್ದಾಗಿದೆ ಸರ್. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಖಾರ ಯಾವ ತರ? ಖಾರ ಭಾರಿ ಜೋರು ಸರ್. ಜೀರಿಗೆ ಮೆಣಸು ಅಂದ್ರೆ ಗಾಂಧಾರಿ ಮೆಣಸು, ಅದ್ರ ಬಗ್ಗೆ ಮಾತಾಡೋಗಿಲ್ಲ, ಅದೆಲ್ಲ ಒಂದೇ ಕೆಟಗರಿ ಸೇರಿರೋದು. ಗೊಂಚಲ ಆಗತ್ತೆ ನೋಡಿ. ಇದು ಇಷ್ಟರಲ್ಲೇ ಸಾಂಬಾರ್ ಮಾಡೋದು ಸೂಪರ್. ಇದು ಇದೇನು ಬೆಳಿಲಿಕ್ಕೆ ಬಿಡಬಾರ್ದು, ಹೆಚ್ಚು ಎಳೆದಾಗ ಮಾಡಬಹುದು, ಚೆನ್ನಾಗಿರುತ್ತೆ. ಇದು ನಿಮ್ ಕಡೆ ಪಲ್ಯ ಎಲ್ಲ ಮಾಡ್ತಾರೆ ನೋಡಿ, ನಿಮ್ ರೊಟ್ಟಿಗೆಲ್ಲ ಭಾರಿ ಚಂದ ಆಗ್ಬೋದು. ಎಲ್ಲ ಇದರಲ್ಲಿ ನಾವು ಮಾಡ್ತಿರ್ತೇವೆ, ನಮಗೆ ಮನೆಗೆ ಬೇಕಾದಷ್ಟು ಆಗತ್ತೆ ನೋಡಿ. ಇದು ಇವತ್ತು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಮಾಡ ಹಾಗಲಕಾಯಿ ಅಂತೇಳಿ. ಇದು ಮಾಡ ಹಾಗಲ ಅಂದ್ರೆ ಇದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ತಾನೆ ಇದು ಸ್ವಲ್ಪ ಕಾಯಿ ಆಗಿರೋದು ಇದೆ ನೋಡಿ. ಇದು ಮಾಡ ಹಾಗಲಕಾಯಿ ಅಂತ ಹೇಳುದು ಇದಕ್ಕೆ ನೋಡಿ. ಇದಕ್ಕೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. ಹೌದು, 400 ರೂಪಾಯಿ ಮೇಲೆ ಇದೆ ಕೆಜಿಗೆ. ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮೊನ್ನೆ ಒಂದು ಗೌರೀಶ್ ಅಕ್ಕಿ ಇದಾರಲ್ಲ, ಗೌರೀಶ್ ಅಕ್ಕಿ ಯೂಟ್ಯೂಬ್ ಚಾನಲ್, ಅವ್ರು ಮೊನ್ನೆ ಅದರ ಬಗ್ಗೆ ಒಂದು ವಿಡಿಯೋ ಹಾಕಿದ್ಮೇಲೆ ನಂಗೆ ಒಂದು 100 ಕಾಲ್ ಬಂದಿರ್ಬೋದು ಇದರ ಬಗ್ಗೆ ಮಾಹಿತಿ ತಗೊಳ್ಳೋಕೋಸ್ಕರ. ನಾವು ಇದರ ಬೀಜಗಳೆಲ್ಲ ಕೊಡ್ತೀವಿ ಬೇಕಾದ್ರೆ. ನೋಡಿ ಇಲ್ಲೊಂದು ನೋಡಿ ಸರ್, ನೋಡಿ ಇಲ್ಲಿ ಇದು ಬೆಳೆದಿರೋದು ನೋಡಿ. ಬೆಳೆದ ಮೇಲೆ ಈ ತರ ಓಪನ್ ಆಗುತ್ತೆ ಹಣ್ಣಾದ್ಮೇಲೆ ನೋಡಿ, ಹಣ್ಣಾದ್ಮೇಲೆ ಬೀಜಗಳು ಹೀಗೆ ಓಪನ್ ಆಗುತ್ತೆ. ಸೂಪರ್. ನಾನು ಇದನ್ನು ಬೀಜಗಳನ್ನು ಮಾಡ್ತೇನೆ, ಇದು ಬೀಜಗಳು ಕೊಡ್ತೇನೆ ನೋಡಿ. ಒಂದು 10-15 ಬೀಜಗಳಿದೆ ಇದರಲ್ಲಿ. ಅದೇ ಈಗ ನಾವು ಇದನ್ನು ಹಣ್ಣೆ ಇದು ಕಾಯಿನೇ ಮಾರಿದ್ರೆ ಒಂದು 70 ರೂಪಾಯಿ ಮೇಲೆ ಸಿಗುತ್ತೆ. ಇದು ಬೀಜ ಮಾರಿದ್ರೆ ಲಾಸ್. ಆದ್ರ ರೈತರಿಗೆ ಇದನ್ನು ಮಾಡಿ ಅನುಕೂಲ ಆಗ್ಲಿ ಅಂತ ಹೇಳಿ ಕೊಡಬೇಕಾಗತ್ತೆ. ವಿಶೇಷ ಏನಂತ ಹೇಳಿದ್ರೆ, ಪ್ರತಿ ಒಂದು ಬಳ್ಳಿಗಳಲ್ಲೂ ಕೂಡ ಒಂದು ಗಂಡು ಮತ್ತೊಂದು ಹೆಣ್ಣು ಅಂತ ಹೇಳಿ 2 ಟೈಪ್ ನ ಹೂಗಳಿರ್ತದೆ. ಆದ್ರೆ ಗಂಡು ಹೆಣ್ಣು ಒಂದೇ ಗಿಡದಲ್ಲೇ ಆಗ್ತದೆ. ಆದ್ರೆ ಮಾಡ ಹಾಗಲದಲ್ಲಿ ಗಂಡು ಬೇರೆ ಆಗುದು, ಹೆಣ್ಣು ಬೇರೆ ಗಿಡದಲ್ಲಿ ಆಗುದು. ಒಂದು ಗಂಡು ಹೂವು ಆಗ್ಲಿಕ್ಕೆ ಸುರಾದ್ರೆ ನಿರಂತರವಾಗಿ ಗಂಡು ಹೂವೇ ಅದ್ರಲ್ಲಾಗುದು, ಹೆಣ್ಣು ಹೂ ಆಗ್ಲಿಕ್ಕೆ ಸುರಾದ್ರಲ್ಲಿ ಹೆಣ್ಣು ಹೂವೇ ಆಗುದು, ಅದ್ರಲ್ಲಿ ಮತ್ತೆ ಬೇರೆ ಹೂ ಆಗಲ್ಲ. ಅದನ್ನ ತೋರಿಸ್ತೇನೆ ನಿಮ್ಗೆ, ನೋಡುವ ಅಲ್ಲೆಲ್ಲ ಅದ್ರ ಹುಡುಕಿಕೊಂಡು ಹೋಗುವ. ನೋಡಿ ಇಲ್ಲೆಲ್ಲ ಹಾಗೆ ಇರುವಂತದ್ದು ಬಲ್ಲೆ ಟೈಪ್ ಅಲ್ಲಿ ನೋಡಿ. ಇದನ್ನು ನೋಡಿ, ನೋಡಿ ಹೀಗೆ ಬರ್ತದೆ, ಫುಲ್ ಗೊಂಚಲಾಗಿ ಬರ್ತದೆ. ನಮ್ಮ ಕಾಸರಗೋಡು ಕಡೆದಿದ್ದು ನಾಲಿ ಬದನೆ ಅಂತ ಹೇಳ್ತಾರೆ ಇದಕ್ಕೆ. ಯಾವ ಬದನೆ ಸರ್? ನಾಲಿ ಬದನೆ ಅಂತ ಹೇಳುದು. ನಿಮ್ಮಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನೋಡಿ. ನಾಲಿ ಬದನೆ. ಎಷ್ಟು ಕಾಯಿಗಳು ಸರ್? ಹೌದು, ಅಷ್ಟು ಕಾಯಿಗಳಾಗತ್ತೆ ಇದ್ರಲ್ಲೆಲ್ಲ, ಎಲ್ಲ ಕಡೆಯಲ್ಲಿ ಕಾಯಿಗಳಾಗತ್ತೆ. ರುಚಿ ಎಲ್ಲ ಯಾವ ತರ ಸರ್? ತುಂಬಾ ಚೆನ್ನಾಗಿರ್ತದೆ ಸರ್. ಸ್ವಲ್ಪ ನೋಡಿ, ಇದು ಗಂಡು ಹೂ ನೋಡಿ ಸರ್. ಇದರ ಬ್ಯಾಕಲ್ಲಿ ನೋಡಿ ಟೊಪ್ಪಿ ಟೈಪ್ ಅಲ್ಲಿ ಟೊಪ್ಪಿ ಹಾಕೊಂಡಾಗಿರ್ತದೆ ಒಂದು. ಇದು ಗಂಡು ಹೂ. ಇದನ್ನ ತೆಗಿಬೇಕು. ಮಾಡಾಗಲ್ದು ಗಂಡು ಹೂ. ಇದನ್ನು ಹೀಗೆ ತೆಗಿಬೇಕು. ಇದರ ಪೆಟಲ್ಗಳನ್ನು ತೆಗಿಬೇಕು. ಇದು ತಾಗಬಾರ್ದು, ಇದು ಕೈಗೆಲ್ಲ ಸ್ವಲ್ಪ ತಾಗ್ತದೆ ಕೆಲವು ಸಲ. ಹೀಗೆ ತೆಗಿಬೇಕು ನೋಡಿ. ಇದು ರೆಡಿ ಆಗಿದೆ. ಪರಾಗಸ್ಪರ್ಶ ಮಾಡ್ಲಿಕ್ಕೆ ಹುಡುಕ್ಬೇಕಾಗತ್ತೆ. ಅಂದ್ರೆ ಒಂದು ಹಂತದ್ದೆಲ್ಲ ಮುಗೀತು. ಈಗ ನೀವು ಬಂದಾಗ ಲಾಸ್ಟ್ ಹಂತದ್ದು ಇರುದು. ಇನ್ನೀಗ ಗಿಡ ಮಾಡ್ಬೇಕಷ್ಟೇ. ನೋಡಿ ಇಲ್ಲಿ ಆ ರೀತಿ ಇಲ್ಲೆಲ್ಲೋ ತಪ್ಪಿಸಿಕೊಂಡಿರ್ತವೆ ನೋಡಿ. ಇದ್ರ ಗಂಡು ಹೆಣ್ಣು ನೋಡಿ, ಇದರಲ್ಲಿ ಕಾಯಿ ಇದೆ. ಇದಕ್ಕೆ ಹೀಗೆ ತಾಗಿಸ್ಬೇಕು.
ಇದಿಷ್ಟು ತೆಗ್ಸಿದ್ರೆ ಸಾಕು. ಯಾವ ಟೈಮಲ್ಲಿ ಮಾಡ್ಬೇಕು ಸರ್ ಇದು ಚೆನ್ನಾಗಿ ಕಾಯಿ ಬರಬೇಕಾದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಒಂದು 10 ಗಂಟೆ ಒಳಗಡೆ ಮಾಡಬೇಕು. ಅದು ಬೇಗ ಹಾಕ್ಬೇಕು ಅಂತ ಇರುದು ಅದು. ಏನಕ್ಕೆಂದ್ರೆ ಅದರ ಪವರ್ ಇರ್ತದಲ್ಲ, ಅದು ಬಿಸಿಲಿಗೆ ಈಗ ಒಂದು ಗಂಡು ಹೂವಿನಿಂದ ಎಷ್ಟು ಹೂಗಳಿಗೆ ತುಂಬಾ ಒಂದು 5 ಹೆಣ್ಣು ಹೂಗಳಿಗೆ ಮಾಡಬಹುದು. ಇದು ನ್ಯಾಚುರಲ್ ಇರೋದ್ರಿಂದ ಹಳದಿ ಕಲರ್ ಹೂ ಇದು ಒಂದು ಮಾಡಾಗಲ್ಲ ಬರುತ್ತೆ. ಅದು ಕಾಡಲ್ಲಿ ಇರ್ತದೆ, ಅದು ನ್ಯಾಚುರಲ್ ಆಗಿ ಪರಾಗಸ್ಪರ್ಶ ಆಗ್ತಾ ಇರ್ತದೆ. ಯಾಕಂದ್ರೆ ಕಾಡಿಗೆ ಯಾರು ಪರಾಗಸ್ಪರ್ಶ ಮಾಡಕ್ ಹೋಗಲ್ಲ. ಇದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಚೆಟ್ಟಳ್ಳಿ ಅವರು ಇದನ್ನು ಡೆವಲಪ್ ಮಾಡಿರೋದು. ಅಸ್ಸಾಂ ವೆರೈಟಿ ಇದು. ಇದು ಈಗ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಇದರಲ್ಲಿ 2 ವಿಧಾನದಲ್ಲಿ ಗಿಡ ಮಾಡ್ಲಿಕ್ಕೆ ಆಗ್ತದೆ. ಸುಲಭವಾಗಿರೋ ಒಂದು ಇದನ್ನ ಗೆಡ್ಡೆಯಲ್ಲಿ ಮಾಡುವಂಥದ್ದು. ಗಂಡು ಗಿಡ ತಗೊಂಡೋಗಿ ನೆಟ್ಟರೆ ಗಂಡು ಹೂವು ಬರುತ್ತೆ, ಹೆಣ್ಣು ಹೂವಿನ ಗಿಡದ್ದು ತಗೊಂಡೋದ್ರೆ ಹೆಣ್ಣು ಹೂ ಬರುತ್ತೆ. ಆದ್ರೆ ನಾವು ಅದನ್ನು ಕೇಳುವವರಿಗೆಲ್ಲ ಕೊಡಕ್ಕಾಗಲ್ಲ ಗೆಡ್ಡೆಗಳು, ಯಾಕಂದ್ರೆ ಇದು ಮಳೆಗಾಲ ಟೈಮಲ್ಲಿ ಸ್ವಲ್ಪ ತೆಗೆಯುವಂಥದ್ದು. ತೆಗೆದಾಗ ಸ್ವಲ್ಪನೇ ಸಿಗುವಂಥದ್ದು. ಆದ್ರೆ ನಾನು ಬೀಜದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದು ಗೆಡ್ಡೆ ಅಷ್ಟು ಗ್ಯಾರಂಟಿ ಅಂತಲ್ಲ, ಆದ್ರೂ ಗಿಡ ಬರುತ್ತೆ. ಇಷ್ಟೇ ದಿನಕ್ಕೆ ಮೊಳಕೆ ಬರುತ್ತೆ ಅಂತ ಹೇಳಕ್ ಬರಲ್ಲ, ಲಾಂಗ್ ಟೈಮ್ ತಗೊಳ್ತದೆ. 1 ವಾರ ಬರ್ಬೋದು, 10 ದಿನ ಬರ್ಬೋದು. ಮೊನ್ನೆ 2 ತಿಂಗಳಾದ್ಮೇಲೆ ಒಂದ್ಸಲ ಮೊಳಕೆ ಬಂತು, ಒಂದ್ ಕಡೆ ಹಾಕಿದ್ದೆ, ಅದೇ ಮುಗ್ದೇ ಬೀಜ ನೀವು ಸಾಮಾನ್ಯವಾಗಿ ಹೆಣ್ಣು ಗಿಡದಲ್ಲೇ ಬೀಜ ಕೊಡ್ತಿರಲ್ಲ? ಹೌದು. ನಾಳೆ ಪಾಲಿನೇಷನ್ಗೆ ಅದರಲ್ಲಿ ಗಂಡು ಗಿಡನ ಆಗ್ತದೆ? ಅದರಲ್ಲೇ ಬರುತ್ತೆ, ಹೆಚ್ಚು ಗಂಡು ಗಿಡನೇ ಬರುತ್ತೆ ಅದರಲ್ಲಿ. ಹೆಣ್ಣು ಗಿಡ ಕಡಿಮೆ ಬರುವಂತದ್ದು. ಬೀಜ ಯಾವ್ದು ಮಾಡುತ್ತೆ ಅದರಲ್ಲಿ ಚೆನ್ನಾಗಿ ಬರುತ್ತೆ, ಅದು ಮಾಡ್ಲಿಕ್ಕೆ ಆಗ್ತದೆ. ನಮ್ದು ವಿಡಿಯೋಗಳಿಂದ ನೋಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಾರಿ ಸಿಂಪಲ್ ಇರ್ತದೆ, ನಿಮ್ ಮನೆಗೆ ಬೇಕಾದಷ್ಟು ಬೆಳೆಯುವಂಥದ್ದು ಬಾರಿ ಸುಲಭ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇಲ್ಲಿ ಕೂಡ ಎಲ್ಲ ಈ ಏರು ಮಡಿಯಲ್ಲಿ ಹಾಕೊಂಡು ಬಾಡ್ರಲ್ಲಿ ಬಳ್ಳಿಗಳು. ಹೌದೌದು, ಅದರಲ್ಲೂ ಹಾಗೆ ಮಾಡಿದ್ದು ನೋಡಿ. ಇದೊಂದು ಬದನೆ ನೋಡಿ, ಇದು ಹೇಗಿದೆ ನೋಡಿ, ಇದು ಉಳ್ಳ ಬದನೆ ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಎಷ್ಟು ಚೆನ್ನಾಗಿ ನೋಡಿ. ಇದು ನೋಡಿ ಉದ್ದ ಬದನೆ ಹೇಗಿದೆ ನೋಡಿ, ಉದ್ದ ಬದನೆ. ಇಲ್ಲಿ ಯಾವ್ದು ಹರಿವಿದೆ. ಈ ಎಲ್ಲವೂ ಏನು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಒಟ್ಟಾಗಿರುವಂತಹ ಜೀವಿಗಳು. ಇದು ಕೆಂಪು ಬೆಂಡೆ. ಕೆಂಪು ಬೆಂಡೆ ಇದು, ಅದು ಹಳೆಯದು, ಅದು 1 ವರ್ಷ ಆಗಿದೆ ಇದಕ್ಕೆ. 1 ವರ್ಷ ಆಗಿದೆ? ಹೌದು, ಅಷ್ಟು ಹೈಟ್ ಅಲ್ಲಿ ಬೆಳೆದಿದೆ ನೋಡಿ. ಕಲರ್ ನೋಡಿ ಎಷ್ಟು ಶೈನಿಂಗ್ ಇದೆ. ಇಲ್ಲಿ ನೋಡಿ 2 ಬೆಂಡೆ ನೋಡಿ ಇದರಲ್ಲಿ. ಇದು ಆಗ್ತಾ ಹೋಗ್ತಿರುತ್ತೆ. ಇದೆಲ್ಲ ಒಟ್ಟು ಸೇರಿ ಆಗುವಂತದ್ದು. ಇದು ಯಾವ್ದು ಕೂಡ ಒಂದು ವೆರೈಟಿಯ ಹಿಂದ್ಗಡೆ ಅಂತ ಇರುವಂತದ್ದಲ್ಲ. ಇದು ಅದೇ ಆಗ ತೋರಿಸಿದಲ್ಲ ನಾನು, ಆ ಕಡೆ ಬಿಳಿ ಬೆಂಡೆಗಳಿತ್ತು ನೋಡಿ, ಅದರ ಕಡೆ ಆಗ್ತಾ ಇರ್ತದೆ ಸರ್. ಸಾವಯವ ಅಂತ ಹೇಳಿದ್ರೆ ಹೀಗೆ ಅಲ್ಲಿ ಮುರಿದು ಬಿದ್ದ ಮೇಲೆ ಕೂಡ ಅಲ್ಲಿ ಪುನಃ ಜೀವ ಇರೋವರೆಗೆ ಅದು ಕೆಲಸ ಆಗ್ತಾನೆ ಇರ್ತದೆ. ಅದರಲ್ಲಿ ಗೆಡ್ಡೆಗಳೆಲ್ಲ ನೋಡಿ, ಇಲ್ಲಿ ಎಷ್ಟು ಹೂ ಬಿಟ್ಟಿವೆ ನೋಡಿ, ಆಗ್ತಾ ಇರ್ತದೆ. ಹೌದು, ಅದೆಲ್ಲ ನೆಕ್ಸ್ಟ್ ವೀಕ್ ಆಗ್ತದೆ ನೋಡಿ. ಗೊಂಚಲು ಒಂದ್ಸಲ ಆದ್ಮೇಲೆ ಗೊಂಚಲು 1-2 ಉಂಟಾಗಲ್ಲ. ತುಂಬಾ ಚೆನ್ನಾಗಿರ್ತದೆ. ಜೀರಿಗೆ ಮೆಣಸು ಇನ್ನೊಂದು ಅದು ಇದೆಲ್ಲ ಹೂವಿನ ಗಿಡ ನೋಡಿ. ಹೂವಿನ ಗಿಡದಲ್ಲಿ ಹಾಕಿರೋದು ದಾಸವಾಳದ ಗಿಡ. ಹೂವಿನ ಗಿಡದ ಮೇಲೆ ಮಾಡಾಗಲ್ಲ. ಹೌದು ನೋಡಿ, ಇದೊಂದು ಮಾಡಾಗಲ್ಲ ನೋಡಿ. ಅಲ್ಲಿ ಹೋಗಿ ಅದನ್ನ ಪರಾಗಸ್ಪರ್ಶ ಮಾಡಬೇಕು, ಅಲ್ಲಿ ಹೋಗಿ ಅದನ್ನ ಬಗ್ಸಿ ಪರಾಗಸ್ಪರ್ಶ ಮಾಡ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಅದು ಇಲ್ಲ ಕಷ್ಟ ಸರ್, ಪರಾಗಸ್ಪರ್ಶ ಮಾಡೋದು ಕಷ್ಟ. ಹೌದು, ಆದ್ರೆ ಇದೇನಂದ್ರೆ ಇದಕ್ಕೆ ಆರೋಗ್ಯಕರ ಆಹಾರ ಇದಕ್ಕೆ ಸರ್, ಇದಕ್ಕೆ ಕಾಯಬಾರ್ದು. ಅಂದ್ರೆ ಈಗ ಉದಾಹರಣೆಗೆ ಈಗ ನಿಮ್ಮ ಹತ್ರ ಹೆಣ್ಣು ಗಿಡ ಆಯ್ತಾ, ತಲೆ ಕೆಡಿಸ್ಕೋಬಾರ್ದು. ಹೆಣ್ಣು ಗಿಡ ಆದ್ರೆ ಆಯ್ತಲ್ಲ, ನೆಕ್ಸ್ಟ್ ಗಂಡದ್ದು ಹುಡುಕೋದು ಹೇಗೆ ಅಂತ ಪ್ಲಾನ್ ಮಾಡ್ಬೇಕು. ಗಂಡು ಗಿಡ ಆಯ್ತಾ, ಹೆಣ್ಣು ಗಿಡ ಮಾಡೋದು ಹೇಗೆ ಅಂತ ಪ್ಲಾನ್ ಮಾಡ್ಬೇಕು. ಇದೆಲ್ಲ ಒಟ್ಟಿಗೆ ನಾನು ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಪ್ರಕೃತಿ ನಿಮ್ ಕಡೆಯಲ್ಲಿ ಇರಲ್ಲ. ಇದು ಮೊನ್ನೆ ಫಸ್ಟಿಗೆ ಇದು ನೆಡ್ಬೇಕಾದ್ರೆ ಸುಮಾರು 1 ತಿಂಗಳಾದ್ಮೇಲೆ ಗಂಡು ಗಿಡ ಆಗಕ್ಕೆ ಶುರು ಆಗಿದ್ದು. ಪ್ರತಿದಿನ 10 ಹೂ ವೇಸ್ಟ್ ಆಗ್ತಿತ್ತು. ಅಂದ್ರೆ ಗಿಡ ಇದಾಗಲ್ಲ, ಕಾಯ ಆಗಲ್ಲ. ಗಂಡು ಗಿಡ ಇಲ್ಲ ಕಾರಣಕ್ಕೋಸ್ಕರ. ಓಕೆ ಸರ್. ಸೊ ಒಟ್ಟಿನಲ್ಲಿ ಮನೆ ಮುಂದೆ ಕೂಡ ಉತ್ತಮವಾದಂತ ತೋಟ ನಿರ್ಮಾಣ ಮಾಡ್ಕೊಂಡಿದ್ರಿ. ಹೌದು. ನೋಡಿ, ಒಂದು ವಿಷಯ ಹೇಳ್ಬಿಡ್ತೇನೆ. ಇದು ವೀಡ್ ಮ್ಯಾಟ್. ಇದು ಹುಲ್ಲು ಬರದಂಗೆ. ಜನರಿಗೆ ತುಂಬಾ ಜನ ಕ್ವಶನ್ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಪ್ಲಾಸ್ಟಿಕ್ ಅಂಗಡಿಗಳು ಸಿಗತ್ತೆ, ಕೇಳಿದ್ರೆ ತೋಟಕ್ಕೆ ಹಾಕ್ಬೋದು, ಮನೆ ಅಂಗಳಕ್ಕೂ ಹಾಕ್ಬೋದು. ಆಗ ವೇಸ್ಟ್ ಆಗಲ್ಲ ಯಾವುದು ಕೂಡ. ಹುಲ್ಲು ಬರದಂಗೆ ಮೇಂಟೈನ್ ಮಾಡ್ಬೋದು. ಹೌದು, ಓಡಾಡಕ್ಕೂ ಅನುಕೂಲ ಇರ್ತದೆ. ಹೌದು. ಸೂಪರ್ ಸರ್. ವಿಶೇಷವಾಗಿ ನಿಮ್ಮ ತೋಟ ನೋಡಕ್ಕೆ ಕೆಲವೊಬ್ರಿಗೆ ಇಷ್ಟ ಇರ್ತದೆ. ಅಂಥವ್ರು ಬಂದು ನೋಡ್ಕೊಂಡು, ಬರೀ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ನೇರವಾಗಿ ಬಂದು ನೋಡ್ಕೊಂಡು ಹೋಗ್ಬೇಕಂತಿರ್ತಾರೆ. ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಇದೆ, ಧರ್ಮಸ್ಥಳ ಕಡೆಗೆ ಬಂದ್ರೆ ನೀವು ಗ್ಯಾರಂಟಿ ಬರ್ಬೋದು. ಮೊದಲೇ ಹೇಳ್ಬಿಡ್ಬೇಕು, ಯಾಕಂದ್ರೆ ನಾನೊಬ್ಬ ಯೂಟ್ಯೂಬರ್. ನಾನು ರನ್ನಿಂಗ್ ಅಲ್ಲಿ ಇರ್ತೇನೆ, ಹೊರಗಡೆ ಬೇರೆ ಜಿಲ್ಲೆಗೆಲ್ಲ ಓಡಾಡ್ತಾ ಇರ್ತೀನಿ, ಕೃಷಿ ಕಾರ್ಯಕ್ರಮ ಟ್ರೈನಿಂಗ್ ಅಲ್ಲೆಲ್ಲ ಇರ್ತೇನೆ. ಅದು ನನಗೆ ಮೊದಲೇ ಹೇಳಿದ್ರೆ ನಾನು ಅದನ್ನು ಪ್ಲಾನ್ ಮಾಡ್ಕೊಂಡು ಇರ್ಲಿಕ್ಕೆ ಆಗ್ತದೆ. ಬಂದು ನೋಡ್ಕೊಂಡು ಹೋಗ್ಬೋದು. ತುಂಬಾ ನಿರೀಕ್ಷೆ ಇಟ್ಕೊಂಡು ಬರಬಾರ್ದು ಯಾವ ಕಾರಣಕ್ಕೂ ಕೂಡ. ಎಕರೆ ಗಟ್ಟಲೆ ಮಾಡಿರ್ತಾರೆ, ಭಾರಿ ದೊಡ್ಡದಾಗಿರ್ತದೆ, ಯಾಕಂದ್ರೆ ಫಾರ್ಮ್ಗಳನ್ನ ಹಂಗಿರ್ತದೆ. ಆದ್ರೆ ಇದು ನಿಮ್ಮ ಮನೆಗೆ ಬೇಕಾದ ತರಕಾರಿ ಬೆಳೀಲಿಕ್ಕೆ ಒಂದು ಮಾಡೆಲ್ ಆಗಿರುವಂಥ ಫಾರ್ಮ್. ಇದು ಮನೆಗೆ ಎಷ್ಟು ಬೇಕು ಅಷ್ಟೇ ಇರ್ತದೆ, ಸಿಂಪಲ್ ಇರ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.